ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ರತ್ನಾಸ್ ಅಡುಗೆ ಮನೆಗೆ ಸುಸ್ವಾಗತ. ಇವತ್ತು ನಾನು ಕುಂಬಳಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಬನ್ನಿ ಮಾಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಕುಂಬಳಕಾಯಿ 1.5 kg, ಈರುಳ್ಳಿ 3, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪು, ಟೊಮೊಟೊ 2, ಕೊತ್ತಂಬರಿ. ಒಗ್ಗರಣೆಗೆ ಎಣ್ಣೆ, ಜೀರಿಗೆ ಪೌಡ್ರು, ಧನಿಯಾ ಪುಡಿ, ಮೆಣಸಿನಕಾಯಿ ಪುಡಿ, ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟ ಅಂದಮೇಲೆ ಈಗ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಸ್ವಲ್ಪ ಅರ್ಧ ಈರುಳ್ಳಿ ಬೇಯಬೇಕು. ಒಂದು 2 ನಿಮಿಷ ಬೇಯಲಿದ್ದು ಈರುಳ್ಳಿ. ಸ್ವಲ್ಪ ಬೇಗ ಬೇಯಬೇಕಂದ್ರೆ ನಾವು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಅಂದರೆ ಬೇಗ ಬೇಯ್ತದೆ. ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಕುಂಬಳಕಾಯಿ ಹಾಕಿದ್ದೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ 5 ನಿಮಿಷ ಬಿಟ್ಟರೆ ಸಾಕು, ಬೆಂದ್ಬಿಡ್ತದೆ. ಆಗ ನಾವು ಮಸಾಲೆ ಹಾಕ್ಕೊಳ್ಳೋಣ. ಕಲಸಿಟ್ಟಿದ್ದೀನಿ. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಬೆಂದಿದೆ. ಒಂದು ಸ್ಪೂನ್ ಆಗೋಷ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್. ಒಂದು 1/4 ಸ್ಪೂನ್ ಹಾಕಿದ್ದೀನಿ. ಮತ್ತೆ ನೋಡಿ ಹಾಕ್ಕೊಳ್ಳೋಣ, ಟೇಸ್ಟ್ ನೋಡ್ಬಿಟ್ಟು. ಆಗಲೇ ನೋಡಿ ಅರ್ಧ ಬೆಂದಿದೆ. 2 ನಿಮಿಷಕ್ಕೆ ಅರ್ಧ ಬೆಂದ್ಬಿಡ್ತದೆ. ಕುಂಬಳಕಾಯಿ ಆಗೋಷ್ಟು ಬೇಗನೆ ಆಗೋ ಒಂದು ಅಡುಗೆ ಇದು, ಪಲ್ಯ. ನೋಡಿ, ಒಂದು ಅರ್ಧ ಸ್ಪೂನ್ ಇದಾಗ್ತಾನೆ ಮೆಣಸಿನಕಾಯಿ ಪುಡಿ. ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕದು 2 ಹಾಕ್ತಾ ಇದ್ದೀನಿ. ಮೀಡಿಯಮ್ ಅಂದರೆ 1 ಆದರೆ ಸಾಕು. ದೊಡ್ಡ ಟೊಮೊಟೊ ಆದರೆ 1 ಸಾಕು. ಈಗ ನೋಡಿ, ಇದೆ ಕುಂಬಳಕಾಯಿ ಪಲ್ಯ ರೆಡಿ. ಈಗ ಕೊತ್ತಂಬರಿ ಸೊಪ್ಪು, ಈಗ ನಾನು ಜಾಸ್ತಿ ಯಾಕೆ ಜೀರಿಗೆ ಅಂತ ಬಳಸ್ತೀನಿ ಅಂದರೆ, ನಾನ್ ವೆಜ್ಗಾಗಲಿ ವೆಜ್ಜಿಗಾಗಲಿ ಜೀರಿಗೆ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ. ಜೀರಿಗೆ ಅನ್ನೋದು ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು, ಡೈಜೆಷನ್ ಒಳ್ಳೆಯದಾಗ್ತದೆ. ಅಂದರೆ ಇನ್ನೊಂದು, ಆ ಕಾಲದಲ್ಲಿ ತಲೆನೋವು ಪಿತ್ತ ಜಾಸ್ತಿ ಆದಾಗ
ಜೀರಿಗೆಯನ್ನು ಬಳಸ್ತಾ ಇದ್ರು. ಆಗ ಡಾಕ್ಟರ್ ಹತ್ರ ಎಲ್ಲ ಹೋಗ್ತಾ ಇದ್ದಿಲ್ಲ. ಜೀರಿಗೆ, ವೈಟ್ ಈರುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಬೆಲ್ಲ, ತಾಟಿ ಬೆಲ್ಲ ಅಂತ ಒಂದು ಇರ್ತಾ ಇತ್ತು. ಆ ಬೆಲ್ಲನ ಮೂರನ್ನು ಚಂದ ಕುಟ್ಬಿಟ್ಟು ಅದನ್ನ ಉಂಡೆ ಮಾಡಿ ತಿನ್ನಿಸ್ತಾ ಇದ್ರು. ಆಗ ಮೋಷನ್ ಅಲ್ಲಾಗ್ಲಿ ವಾಮಿಟಿಂಗ್ ಆಗಲಿ ಅಂದ್ರೆ ಪಿತ್ತ ಅನ್ನೋದು ಒಂದು ಬರ್ತಾ ಇತ್ತು. ಅದ್ರಿಗೆ ಅಂತ ದೊಡ್ಡವರು ಆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ರು. ಕುಂಬಳಕಾಯಿ ಪಲ್ಯ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದರೆ ಇದು ಚಪಾತಿ ಜೊತೆನೂ ತಿನ್ಬೋದು, ದೋಸೆ ಜೊತೆ ತಿನ್ಬೋದು, ಊಟದ ಜೊತೆ ತಿನ್ಬೋದು. ಬೇಗನೂ ಆಗ್ತದೆ. 10 ನಿಮಿಷ 15 ನಿಮಿಷದಲ್ಲಿ ಬೇಗ ಆಗ್ಬಿಡ್ತದೆ. ಸೂಪರ್ ಟೇಸ್ಟ್, ಸೂಪರ್ ಆಗಿ ಚೆಂದಾಗಿ ಆಗ್ತದೆ.